ವೀಕ್ಷಕರೇ, ವೃಷಭ ರಾಶಿಯ ಮೇ ತಿಂಗಳು ಅಂದ್ರೆ 5ನೇ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿರುವಂತಹ ಸವಾಲುಗಳು ಯಾವುವು, ಚಾಲೆಂಜ್ಗಳು ಯಾವುವು, ಯಾವ ರೀತಿ ಟೆಕ್ನಿಕಲ್ ಆಗಿ ನೀವು ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ, ಯಾರಿಗೆ ಯಾವ ರೀತಿಯಲ್ಲಿ ನೀವು ನಿಭಾಯಿಸಬೇಕಾಗತ್ತೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಯಾವ ತರನಾಗಿ ಇರುತ್ತದೆ, ನಿಮ್ಮ ರಿಲೇಷನ್ ಅಲ್ಲಿ ಯಾವ ತರ ಇರುತ್ತೆ, ನೀವು ನಿಮ್ಮ ಸ್ಟ್ರಾಟಜಿ ಯಾವ ತರ ಇರಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ನಿಮಗೆ ಸಿಗ್ತದೆ. ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬಹಳಷ್ಟು ಒಂದು ಚಿಂತೆ ಇರುತ್ತೆ ನಿಮಗೆ, ಬಹಳ ದಿನಗಳಿಂದ ಒಂದು ಯೋಜನೆ ಇರುತ್ತೆ, ಏನೋ ಒಂದು ಯೋಚನೆ ಇರುತ್ತೆ, ಯಾವುದೋ ಒಂದು ಗುರಿ ಇರುತ್ತೆ, ಯಾವುದೋ ಒಂದು ಕೆಲಸ ಇರುತ್ತೆ, ಯಾವುದೋ ಒಂದು ಹಣಕಾಸಿನ ಕೆಲಸ ಇರ್ಬೋದು, ಆಸ್ತಿಯ ಕೆಲಸ ಇರ್ಬೋದು, ಮಿಷನ್ ವಾಹನಗಳ ಕೆಲಸ ಇರ್ಬೋದು, ಯಾವುದೋ ಬಹುಮುಖ್ಯವಾಗಿರತಕ್ಕಂಥ ಯೋಜನೆಯನ್ನ ಬಹುದಿನಗಳಿಂದ ಒಂದು ಚಿಂತಿತರಾಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತದೆ. ಆದ್ರೆ ಆ ಎಲ್ಲ ಚಿಂತೆಗಳಿಗೂ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳು, ಒಂದು ಒಳ್ಳೆಯ ಸಂದರ್ಭಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನೀವು ಯೋಜನೆಯನ್ನ ಏನ್ ರೂಪಿಸ್ತಾ ಇದ್ರಿ, ಆ ಯೋಜನೆಗಳಿಗೆ ಅನುಸಾರವಾಗಿ ನಿಮ್ಮ ಕೆಲ ಕಾರ್ಯಗಳು, ನಿಮ್ಮ ಕೆಲ ಕೆಲಸಗಳು ನೆರವೇರುವಂತಹ ಸನ್ನಿವೇಶಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಎಲ್ಲಾ ಯೋಜನೆಗಳಿಗೂ ಒಂದು ಸರಿದಾರಿಗೆ ಬರತಕ್ಕಂಥದ್ದು, ಒಂದು ಹುರುಪಿನಿಂದ ಒಂದು ಹುಮ್ಮಸ್ಸನ್ನ ನಿಮ್ಮ ಹತ್ರ ಬರುತ್ತೆ, ಒಂದು ಸ್ಪೆಷಲ್ ಎನರ್ಜಿ ಬರುತ್ತೆ, ಏನೋ ಒಂಥರ ನಿಮ್ಮಲ್ಲಿ ಒಂದು ಭಾವನೆ, ಸಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಗಳು ಬರ್ತವೆ. ಆ ಸಕಾರಾತ್ಮಕವಾದಂತ ಭಾವನೆಗಳಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚಿನ ಲಾಭಗಳು, ಹೆಚ್ಚಿನ ಪ್ರಯೋಜನಗಳು ಪಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹಳೆಯ ಸ್ಥಳಗಳು, ಹಳೆಯ ಸ್ನೇಹಿತರು, ಹಳೆಯ ವ್ಯಕ್ತಿಗಳು, ಅಥವಾ ತುಂಬಾ ಅಪರೂಪದ ವ್ಯಕ್ತಿಗಳು, ಅಥವಾ ನಿಮ್ಮ ಪ್ರಿಯ ಪಾತ್ರರಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಂತೋಷಗಳು ಉಂಟಾಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಸೋಮಾರಿತನದಿಂದ ನಷ್ಟ. ನೋಡಿ, ಇದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವೇನ್ ಮಾಡ್ತೀರಿ, ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಸ್ಟೇಬಲ್ ಆಗಿರುವಂತದ್ದು ಸ್ವಲ್ಪ ಕಡಿಮೆ. ಸ್ವಲ್ಪ ಮೈ ಮೇಲೆ ಬರ್ತಾ ಇದೆಯಾ, ಹಿಂಗ್ ಸರದ್ ಬಿಡ್ತೀರಿ. ಆಮೇಲೆ ತೆಗೆದುಕೊಂಡಂತ ನಿರ್ಧಾರಗಳು ಪದೇ ಪದೇ ಬದಲಾಯಿಸುವಂಥದ್ದು. ಮತ್ತೆ ಮೊಬೈಲ್ ಬಳಕೆ ಮಾಡ್ತಾ ಇದ್ರ ಮೊಬೈಲ್ ಬಳಕೆಗೆ ಅಂಟ್ಕೊಂಡ್ಬಿಡೋದು, ಅಥವಾ ಮಲಗ್ತಾ ಇದ್ರ ಮಲಗೋದಕ್ಕೆ ಅಂಟ್ಕೊಂಡ್ಬಿಡೋದು, ಅಥವಾ ನೀವು ಕೆಲಸ ಬಿಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು. ಈ ತರ ಇರುತ್ತೆ ಕೆಲವೊಂದು ಜನರಿಗೆ. ಇದರಿಂದನೂ ಬಹಳಷ್ಟು ನಷ್ಟಗಳು ಜೀವನದಲ್ಲಿ ಆಗಿರುವಂತದ್ದು ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ನೀವು ಕ್ವಶನ್ ಮಾರ್ಕ್ ಹಾಕೋಬೇಕಾಗತ್ತೆ, ಪ್ರಶ್ನೆಯನ್ನ ಹಾಕೋಬೇಕಾಗತ್ತೆ. ಏನಕ್ಕೆ ಈ ತರ ಮಾಡ್ತಾ ಇದ್ದೀನಿ, ನಾನ್ ಯಾರು, ನನ್ನ ಜವಾಬ್ದಾರಿ ಏನು, ನಾನು ಯಾವ್ದನ್ನ ಮಾಡಬೇಕು, ನಾನು ಯಾವ್ದನ್ನ ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನ ನೀವು ಇಲ್ಲಿ ಅನುಸರಿಸಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು, ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಸರಿ ಮಾಡ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ, ತುಂಬಾ ಕಷ್ಟವನ್ನ ಕೂಡ ಅನುಭವಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾಗಿರತಕ್ಕಂಥ ಅಂಶನೂ ಕೂಡ ಆಗಿರುವಂತದ್ದು ಗಮನದಲ್ಲಿರಲಿ. ಇನ್ನು ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟಿದ್ದೇ ಆದ್ರೆ, ಕೆಲಸಕ್ಕೆ ಹೆಚ್ಚಿನ ಸಮಯವನ್ನ ಕೊಟ್ಟಿದ್ದಾದ್ರೆ, ಕೆಲಸಕ್ಕೆ ಹೆಚ್ಚಿನ ಮಾನ್ಯತೆಯನ್ನ ಕೊಟ್ಟಿದ್ದಿರತಕ್ಕಂಥ ಪ್ರಶ್ನೆಗಳು ನಿಮ್ಮಲ್ಲಿ ಕಂಡು ಬಂತು ಅಂತಂದ್ರೆ ಜೀವನದಲ್ಲಿ ಬಹಳಷ್ಟು ಏಳಿಗೆಯನ್ನ ಕಾಣಬಹುದು, ಹಣಕಾಸಿನಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣಬಹುದು, ಬಹಳಷ್ಟು ಪ್ರಗತಿ ನಿಮ್ಮಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಕಾರ್ಯವೈಖರಿಯಿಂದ, ನಿಮ್ಮ ಕೆಲಸದಿಂದ ಸಮಾಜದಲ್ಲಿ ಹೆಚ್ಚಿನ ಪ್ರತಿಷ್ಠೆ, ಹೆಚ್ಚಿನ ಗೌರವ, ಹೆಚ್ಚಿನ ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಮತ್ತೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, ಸಾರ್ವಜನಿಕ ವಲಯದಲ್ಲಿ ಮಾಡುವಂತ ಕೆಲಸಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಗೌರವ ಸಿಗುತ್ತೆ, ಸನ್ಮಾನಗಳು, ಯಾವುದೋ ವೇದಿಕೆಗಳಿಗೆ ಹೋಗುವಂಥದ್ದು, ಮಾತನಾಡ್ಲಿಕ್ಕೆ ಅವಕಾಶಗಳು ಸಿಗಬಹುದು, ಮಾನ ಸನ್ಮಾನಗಳಿಗೆ ಸಹಜವಾಗಿ ಪಾತ್ರವಾಗುವಂಥದ್ದು ಕೆಲ ಜನರಿಗೆ ಕಂಡು ಬರ್ತಾ ಇರುವಂಥದ್ದು. ಕೌಟುಂಬಿಕವಾಗಿರ್ತಕ್ಕಂಥ ಯಾವುದೋ ಸಭೆ ಸಮಾರಂಭಗಳಿಗೆ, ಕಾರ್ಯಕ್ರಮಗಳಿಗೆ, ಮದುವೆಗಳಿಗೆ, ಇನ್ನಿತರ ಒಂದು ಕಾರ್ಯಗಳಿಗೆ
ಹೋಗುವಂಥದ್ದು, ಅದರಲ್ಲಿ ಭಾಗವಹಿಸುವಂಥದ್ದು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನೋಡಿ. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ಬಹಳಷ್ಟು ಒಂದು ಮಾಹಿತಿ, ಬಹಳಷ್ಟು ವಿಷಯಗಳು ಇನ್ನೂ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ಆದ್ರೆ ಮುಂದಿನ ವಿಷಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು 80 ರಿಂದ 100 ಪುಟ ಇರುತ್ತೆ. ಅಂದ್ರೆ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಎಷ್ಟು ವಿಸ್ತೃತವಾಗಿರತಕ್ಕಂತ ಫಲ ಇರುತ್ತೆ. ನಿಮ್ಮ ಮದುವೆ ಬಗ್ಗೆ, ಮಕ್ಕಳ ಬಗ್ಗೆ, ಕೆಲಸದ ಬಗ್ಗೆ, ಜೀವನದ ಬಗ್ಗೆ ಇನ್ನು ಅನೇಕ ವಿಷಯಗಳು ಈ ಜಾತಕದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಅಂದ್ರೆ 5ನೇ ತಿಂಗಳಲ್ಲಿ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಹೊಸ ಯೋಜನೆಗಳ ಅನುಷ್ಠಾನ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಹಿರಿಯರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮಾರ್ಗದರ್ಶಕರಿಂದ ನಿಮಗೆ ತುಂಬಾ ಅನುಕೂಲಕರವಾದಂತಹ ಫಲ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದು. ಆತ್ಮೀಯರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು, ತೀರಾ ನಿಮ್ಮ ಆತ್ಮೀಯರಿಂದ ಹಣಕಾಸಿನ ವ್ಯವಹಾರಗಳನ್ನ ಏನಾದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಚ್ಚರಿಕೆಯಿಂದ ಮಾಡ್ಕೋಬೇಕಾಗತ್ತೆ. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂಥದ್ದು ತಪ್ಪಲ್ಲ, ಆದ್ರೆ ನೀವೇ ಕಷ್ಟಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನೀವೇ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅದರ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನ ನೀವಿಲ್ಲಿ ಮಾಡಬೇಕಾಗ್ತದೆ. ಇನ್ನು ಆದಾಯದಲ್ಲಿ ಸ್ವಲ್ಪ ಕೊರತೆ ಅನಿಸಿದ್ರೂ ಕೂಡ ಈ ತಿಂಗಳ ಕೊನೆಯಲ್ಲಿ ಹೆಚ್ಚಿನ ಪರಿಶ್ರಮ ಏನಾದ್ರೂ ಪಟ್ರೆ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ಳೋದಕ್ಕೆ ಅನುಕೂಲ ಇದೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮಿತ್ರರು ಅಥವಾ ಸಹೋದ್ಯೋಗಿಗಳಿಂದ ಹೆಚ್ಚಿನ ಸಹಕಾರಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಕೆಲಸದಲ್ಲೂ ಕೂಡ ತುಂಬಾ ಅನುಕೂಲಕರವಾದ ಫಲ ಸಿಗುತ್ತೆ. ಇನ್ನು ರಹಸ್ಯ ಒಪ್ಪಂದಗಳೇನಾದ್ರೂ ಇದ್ರೆ ಅದಕ್ಕೆ ಸಹಿ ಹಾಕುವಂಥದ್ದು, ರಹಸ್ಯ ಕಾರ್ಯಗಳಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನು ತೋರಿಸುವಂತಹ ಸನ್ನಿವೇಶಗಳಿದೆ. ವ್ಯಾಪಾರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ನೀವು ಯಾವುದೋ ಒಂದು ವ್ಯಾಪಾರ ಮಾಡಿ ಆ ವ್ಯಾಪಾರದಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ ಸಿಗುತ್ತೆ. ಇನ್ನು ಕಚೇರಿಯಲ್ಲಿಯೋ, ಮನೆಯಲ್ಲಿಯೋ, ಅಥವಾ ಹೊಲದಲ್ಲಿಯೋ, ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕ ನಿಮ್ಮ ಮನೆಯಲ್ಲಿಯೋ ಸ್ವಲ್ಪ ದುರಸ್ತಿ ಕಾರ್ಯಗಳು ಮಾಡುವಂಥದ್ದು, ಏನೋ ಕೆಟ್ಟೋಯ್ತು, ನಿಂತೋಯ್ತು, ಅಥವಾ ಏನೋ ಒಂದು ಕ್ಲೀನ್ ಮಾಡೋದಿದೆಯಾ, ಈ ರೀತಿಯಾಗಿ ಒಂದಿಷ್ಟು ಶುಚಿಯನ್ನಗೊಳಿಸೋದು ಅಥವಾ ರಿಪೇರಿಯನ್ನ ಮಾಡಿಕೊಳ್ಳುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಈ ತಿಂಗಳ ಕೊನೆಯಲ್ಲಿ ಕೆಲವೊಬ್ಬರಿಗೆ ಸರ್ಕಾರಿ ಉದ್ಯೋಗದ ಅವಕಾಶಗಳು ದೊರೆಯುವಂತಹ ಸನ್ನಿವೇಶ, ಸರ್ಕಾರಿ ಅಧೀನದಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ, ಸರ್ಕಾರಿ ಕೆಲಸ ಹುಡುಕ್ತಾ ಇದ್ರೆ, ಅಥವಾ ನೀವೇ ಏನೋ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದರಲ್ಲಿ ಬಹಳಷ್ಟು ಯಶಸ್ಸನ್ನ ಗಳಿಸುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು
ಅದೃಷ್ಟದಿಂದ ನಿಮಗೆ ಕೆಲವೊಂದು ಸಂಕಷ್ಟಗಳು ನಿವಾರಣೆ ಆಗುವಂತ ಸನ್ನಿವೇಶ. ಅಂದ್ರೆ ಏನೋ ತುಂಬಾ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಹೆಂಗ್ ಮಾಡ್ಲಪ್ಪ ಗುರು ಶಿವನೇ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ ಆ ಒತ್ತಡದಿಂದ ನೀವು ನಿವೃತ್ತಿಯನ್ನ ಪಡೆಯುವಂಥದ್ದು. ಅಂದ್ರೆ ಆ ಸಮಸ್ಯೆಯಿಂದ ಆಕಸ್ಮಿಕವಾಗಿ ಬೇರೆಯವರ ಸಹಕಾರದಿಂದ ನಿಮ್ಮ ಲಕ್ಕಿನಿಂದ ನೀವು ಒಂದಿಷ್ಟು ಅದೃಷ್ಟವಂತರು ಅನ್ನುವಂತ ರೀತಿಯಲ್ಲಿ ಭಾಸವಾಗುವಂಥದ್ದು. ಐಷಾರಾಮಿ ವಸ್ತುಗಳಿಂದ ಖರೀದಿ ಮಾಡುವಂತದ್ರಿಂದ ಮಾನಸಿಕವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿ, ಸಂತೋಷಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಏನೋ ನಿಮಗೆ ಇಷ್ಟವಾಗಿರುವಂತಹ ಪ್ರಿಯ ಪಾತ್ರವಾಗಿರತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬಹುದು, ಅದರಿಂದ ಖುಷಿಯನ್ನ ಪಡಬಹುದು, ಸಂತೋಷವನ್ನ ಪಡುವಂಥದ್ದು, ಗರ್ವವನ್ನ ಪಡುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ನೋಡಿ, ಬಹಳಷ್ಟು ಒಳ್ಳೆ ಫಲಗಳು ನಿಮಗಿದೆ. ಆದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರಗಳಲ್ಲಿ, ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ಬಹುಮುಖ್ಯವಾಗಿ ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಹೇಳೋದಿದೆ, ತಿಳಿಸ್ಕೊಡೋಣ. ಆದ್ರೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ತಿಳಿಸಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವೃಷಭ ರಾಶಿಯವರು ಮೇ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ವೀಕ್ಷಕರೇ, ಈ ಸಾಧು ಸಂತರಿಗೆ ಕೈಲಾದಷ್ಟು ದಾನವನ್ನು ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವಿಸ್ತಕ್ಕಂಥದ್ದು, ಹಿರಿಯರ ಸೇವೆ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು, ಗುರುರಾಯರ ಆರಾಧನೆ ಮಾಡಿ, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡಿ, ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆದೇವರ ಆರಾಧನೆ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮ್ಮ ಅನೇಕ ಸಂಕಷ್ಟಗಳು ನಿವೃತ್ತಿ ಆಗುತ್ತೆ. ನಿಮಗೆ ದೈವ ಕೃಪೆ ಅನ್ನುವಂಥದ್ದು ಬರುತ್ತೆ. ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆ ದೈವ ಕೃಪೆ ಸಿಗಲಿ, ನಿಮ್ಮ ಮನೋಕಾಮನೆಗಳೆಲ್ಲವೂ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.